ಶುಭೋದಯ. ಶೃಂಗೇರಿ ಸುದ್ದಿಗೆ ಸ್ವಾಗತ. ಓದುತ್ತಿರುವವರು ಸ್ವಾತಿ MS. ಶ್ರೀ ಪರಾಭವ ನಾಮ ಸಂವತ್ಸರ, ಉತ್ತರಾಯಣ, ವಸಂತ ಋತು, ಚೈತ್ರ ಮಾಸ, ಶುಕ್ಲ ಪಕ್ಷ, ನವಮಿ, ಪುನರ್ವಸು ನಕ್ಷತ್ರ. ದಿನಾಂಕ 27/3/2026 ಶುಕ್ರವಾರ. ಮುಖ್ಯಾಂಶಗಳು: ಅಡ್ಡಗದ್ದೆ ಶ್ರೀ ವೀರಭದ್ರಸ್ವಾಮಿ ದೇವಸ್ಥಾನ ಪುನಃಪ್ರತಿಷ್ಠೆ, ಕುಂಭಾಭಿಷೇಕ, ಕಿಗ್ಗಾ ಶ್ರೀ ಋಷ್ಯಶೃಂಗೇಶ್ವರ ಸ್ವಾಮಿ ರಥೋತ್ಸವ. ಸುದ್ದಿಯ ವಿವರ. ದುಃಖದ ಮೂಲವೇ ಅಧರ್ಮ, ಸುಖದ ಮೂಲವೇ ಧರ್ಮ. ಇನ್ನೊಬ್ಬರಿಗೆ ಉಪಕಾರ ಮಾಡುವ ಮೂಲಕ ನಮ್ಮ ಧರ್ಮವನ್ನು ನಾವು ಪಾಲಿಸಬೇಕು ಎಂದು ಶ್ರೀ ಶಾರದಾ ಪೀಠದ ಜಗದ್ಗುರು ಶ್ರೀ ವಿಧುಶೇಖರ ಭಾರತಿ ಸ್ವಾಮೀಜಿಗಳು ಹೇಳಿದರು. ಅಡ್ಡಗದ್ದೆ ಗ್ರಾಮ ಪಂಚಾಯಿತಿಯ ಶ್ರೀ ವೀರಭದ್ರಸ್ವಾಮಿ ದೇವಸ್ಥಾನದಲ್ಲಿ ಗುರುವಾರ ಏರ್ಪಡಿಸಿದ್ದ ಸ್ವಾಮಿಯ ಪುನಃಪ್ರತಿಷ್ಠೆ ಮತ್ತು ಕುಂಭಾಭಿಷೇಕ ನೆರವೇರಿಸಿ ಆಶೀರ್ವಚನ ನೀಡಿದರು. ಇದಕ್ಕೂ ಮುನ್ನ ಜಗದ್ಗುರುಗಳು ನವೀಕರಣಗೊಂಡ ಶ್ರೀ ವೀರಭದ್ರ ಸ್ವಾಮಿಯ ಪುನಃಪ್ರತಿಷ್ಠೆ ಮತ್ತು ಕುಂಭಾಭಿಷೇಕ ನೆರವೇರಿಸಿದರು. ಸ್ವಾಮಿಗೆ ವಿಶೇಷ ಪೂಜೆ ಸಲ್ಲಿಸಿ ಮಂಗಳಾರತಿ ಸ್ವೀಕರಿಸಿದರು. ದೇವಸ್ಥಾನದಲ್ಲಿ ಅರ್ಚಕರಾಗಿ ಸೇವೆ ಸಲ್ಲಿಸಿದ್ದ ಮಾಗಡಿ ರಾಮಚಂದ್ರ ಭಟ್ಟ, ಕಮ್ಮರಡಿ ಶ್ರೀಧರ ಜೋಯ್ಸ್, ಸಮಕಾನಿ ಯಜ್ಞನಾರಾಯಣ ಭಟ್ ರವರಿಗೆ ಗೌರವ ಸಮರ್ಪಿಸಲಾಯಿತು. ಗುತ್ತಿಗೆದಾರ ಸತ್ತಿಕಲ್ಲು ಸುಬ್ರಹ್ಮಣ್ಯ ಭಟ್, ಶ್ರೀಮಠದ ಅಭಿಯಂತರ ಶೃಂಗೇಶ್ವರ, ವಿಗ್ರಹ ನಿರ್ಮಿಸಿದ ಶಿಲ್ಪಿ ಸೂರ್ಡಿ ಮಹೇಶ್ ರವರನ್ನು ಗೌರವಿಸಲಾಯಿತು. ಜಗದ್ಗುರುಗಳು ಗ್ರಾಮಕ್ಕೆ ಆಗಮಿಸಿದ ಸಂದರ್ಭದಲ್ಲಿ ಪೂರ್ಣಕುಂಭ ಸ್ವಾಗತ ನೀಡಲಾಯಿತು. ಜಗದ್ಗುರುಗಳಿಗೆ ಫಲಪುಷ್ಪ ಭಿಕ್ಷಾವಂದನೆ ಸಮರ್ಪಿಸಲಾಯಿತು. ಮಾಜಿ ಉಪಮುಖ್ಯಮಂತ್ರಿ KS ಈಶ್ವರಪ್ಪ, ಗದ್ದೆಮನೆ ವಿಶ್ವನಾಥ್, ಶೆಟ್ಟಿಗದ್ದೆ ರಾಮಸ್ವಾಮಿ, ಕರ್ನಾಟಕ ಬ್ಯಾಂಕ್ ಚಿಕ್ಕಮಗಳೂರಿನ ಸುಜಿತ್ ಕುಮಾರ್ ರವರನ್ನು ಸನ್ಮಾನಿಸಲಾಯಿತು. ಸಮಿತಿಯ ಸದಸ್ಯರಾದ ಶ್ರೀಕಂಠಯ್ಯ, ಶ್ರೀಧರರಾವ್, ಅರುಣಾಚಲ, ಹೆಬ್ಬಿಗೆ ರಾಮಚಂದ್ರರಾವ್, KD ಸುರೇಶ್, ಸುಂದರೇಶ್, GM ನಾಗೇಶ್, ಸಹನಾ ಶ್ರೀಧರ್, HG ಕೃಷ್ಣಮೂರ್ತಿ, ಗುರುಮೂರ್ತಿ ಇತರರು ಇದ್ದರು. ಮಳೆಯ ದೇವರೆಂದೇ ಹೆಸರಾಗಿರುವ ಶ್ರೀ ಶಾಂತಾ ಸಮೇತ ಋಷ್ಯಶೃಂಗೇಶ್ವರ ಸ್ವಾಮಿ ದೇವರ ಮಹಾರಥೋತ್ಸವ ಗುರುವಾರ ವಿಜೃಂಭಣೆಯಿಂದ ಕಿಗ್ಗಾ ಮುಖ್ಯ ರಸ್ತೆಯಲ್ಲಿ ನಡೆಯಿತು. ರಥೋತ್ಸವದ ಅಂಗವಾಗಿ ಸ್ವಾಮಿಯ ಸನ್ನಿಧಿಯಲ್ಲಿ ವಿವಿಧ ಧಾರ್ಮಿಕ ಕಾರ್ಯಕ್ರಮ ನಡೆಯಿತು. ರಥವನ್ನು ವಿಶೇಷವಾಗಿ ಅಲಂಕರಿಸಲಾಗಿತ್ತು. ರಥ ಸಾಗುವ ರಸ್ತೆಯನ್ನು ತಳಿರು ತೋರಣ, ರಂಗೋಲಿ ಹಾಕಿ ಅಲಂಕರಿಸಲಾಗಿತ್ತು. ಯುವ ವಿಪ್ರ ವೇದಿಕೆ ಮತ್ತು ತಾಲೂಕು ಬ್ರಾಹ್ಮಣ ಮಹಾಸಭಾದಿಂದ ವಿದ್ಯಾಭಾರತಿ ಭವನದಲ್ಲಿ 2 ದಿನಗಳ ಸಾಮೂಹಿಕ ಉಪನಯನ ಕಾರ್ಯಕ್ರಮ ಏರ್ಪಡಿಸಲಾಗಿದೆ. ಏಪ್ರಿಲ್ 20 ಮತ್ತು 21ರಂದು ಉಪನಯನ ನಡೆಯಲಿದ್ದು, ಆಸಕ್ತರು ನಿಗದಿತ ಅರ್ಜಿ ನಮೂನೆಯನ್ನು ಅರ್ಜಿ ಸಲ್ಲಿಸಬೇಕು. ಹೆಚ್ಚಿನ ವಿವರಗಳಿಗಾಗಿ ಶೃಂಗೇರಿ ಸುಬ್ಬಣ್ಣ 9445417739ಗೆ ಸಂಪರ್ಕಿಸಬಹುದು. ಹೊಳೆಕೊಪ್ಪದ ಶ್ರೀರಾಮ ದೇವಸ್ಥಾನದ ಪ್ರಾಕಾರದ ಉದ್ಘಾಟನೆಯನ್ನು ಶ್ರೀ ಶಾರದಾ ಪೀಠದ ಜಗದ್ಗುರು ಶ್ರೀ ವಿಧುಶೇಖರ ಭಾರತಿ ಸ್ವಾಮೀಜಿಗಳು ಮಾರ್ಚ್ 28ರಂದು ನೆರವೇರಿಸಲಿದ್ದಾರೆ. ಶ್ರೀರಾಮಚಂದ್ರ ಸ್ವಾಮಿ ಪುನಃಪ್ರತಿಷ್ಠೆ ಹಾಗೂ ಕುಂಭಾಭಿಷೇಕ ವಾರ್ಷಿಕೋತ್ಸವ ಹಾಗೂ ನೂತನ ಪ್ರಾಕಾರದ ಉದ್ಘಾಟನೆ ನಡೆಯಲಿದೆ. ಅಡ್ಡಗದ್ದೆ ಗ್ರಾಮ ಪಂಚಾಯಿತಿ ಬೆಳಂದೂರಿನ ಇಂದಿರಮ್ಮ 73 ವರ್ಷ ಗುರುವಾರ ನಿಧನರಾಗಿದ್ದಾರೆ. ಇವರಿಗೆ 2 ಪುತ್ರರು ಇದ್ದಾರೆ. ಪ್ರಧಾನ ಸಂಪಾದಕ KL ಗೋಪಾಲಕೃಷ್ಣ, ಸಹಕಾರ KV ರಮೇಶ್, ತಾಂತ್ರಿಕ ಸಹಕಾರ ಸ್ವಾತಿ MS ಮತ್ತು ಸೌಮ್ಯ ವಿಜಯಕುಮಾರ್. ಜಾಹೀರಾತು ಮತ್ತು ಪ್ರತಿಕ್ರಿಯೆ ನೀಡುವವರು ಶೃಂಗೇರಿ ಸುದ್ದಿ ಕೇಳಲು ನಿಮ್ಮ ಹೆಸರು, ವಾಟ್ಸಪ್ ಸಂಖ್ಯೆಯನ್ನು 9448843831ಗೆ ವಾಟ್ಸಪ್ ಮಾಡಿ. ವಂದನೆಗಳು.